2028ಕ್ಕೆ ಸಿದ್ದರಾಮಯ್ಯನವರದ್ದೇ ಸಾರಥ್ಯ. ಸಿಎಂ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. 2028ಕ್ಕೆ ನನ್ನದೇ ನೇತೃತ್ವ ಅಂತ ನಿನ್ನೆ ದೆಹಲಿಯಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಸತೀಶ್ ಜಾರಕಿಹೊಳಿಯವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದು ಸುಪ್ರೀಂ ತೀರ್ಪಿನಂತೆ 2028ಕ್ಕೆ ನಮಗೆ ಬಿಟ್ಟು ಕೊಟ್ರೆ ನೋಡೋಣ, 2028ರವರೆಗೆ ಸಿಎಂ ಬದಲಾವಣೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. 28ರವರೆಗೆ ಕ್ಲಿಯರ್ ಮಾಡಿದಾರೆ. 28 ಮೇವರೆಗೆ ಕ್ಲಿಯರ್ ಮಾಡಿದಾರೆ ಅವರು. ಅದು ಮುಂದೆ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಇನ್ನೂ 3 ವರ್ಷ ಇದೆ. ಸಿದ್ದರಾಮಯ್ಯವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ, ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅವರು ಮುಖ್ಯಮಂತ್ರಿ ಆಗದೆ ಇರಬಹುದು, ಆದರೆ ಅವ್ರ ಲೀಡರ್ಶಿಪ್ ಅನಿವಾರ್ಯ ಕಾಂಗ್ರೆಸ್ಗೆ ಅಂತ ಹೇಳಿದ್ದೀನಿ ನಾನು. ಮುಂದೆ ಇರ್ತಾರೆ ಅವರು, ರಾಜಕಾರಣದಲ್ಲಿ ಇರ್ತಾರೆ ಅಂತ ಅವ್ರು ಹೇಳಿದಾರಲ್ಲ. ನಾನು ಅಧಿಕಾರದಲ್ಲಿ ಇರದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸಾಕಷ್ಟು ಸಾರಿ. ನಾನು 6 ತಿಂಗಳ ಹಿಂದೆನೇ ಇದನ್ನು ಹೇಳಿದೆ. ಇನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರು ಇನ್ನು ಮ್ಯಾಟ್ರ್ ಮುಗಿತು, ಇನ್ನೆಲ್ಲ ಅಪೀಲ್ ಮಾಡೋದಿಲ್ಲ. ಅದು ಹೈಕಮಾಂಡ್ ಅಲ್ಲ ಹೇಳಿದೀವಿ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತೊಳೆದು ವರಿಷ್ಠ ಅಂತ ಹೇಳಿದೀವಿ. ಅವರ ಪದೇ ನಾವು ಹೇಳೋದು ಸರಿ ಆಗೋದಲ್ಲ. ಅದು ಅವ್ರು ಬಿಟ್ಟಂತ ವಿಚಾರ, ನಾವು ಹೇಳ್ಬೇಕಾದ ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ನಿರ್ಣಯ ಮೇಲೆ ಮಾಡೋದಿಲ್ಲ ಅವರು. ಹೈಕಮಾಂಡ್ ಅವರು ಅವ್ರಿಗೆ ಯಾವ್ದು ಸೂಕ್ತ ಅದನ್ನ ಮಾಡ್ತಾರೆ. ಇದರೆಲ್ಲ ಹಿಂದೆ ಹೇಳಿಬಿಟ್ಟಿದೀವಿ ನಾವೆಲ್ಲ. ಏನು ಹೇಳಬೇಕು ಹೈಕಮಾಂಡ್ಗೆ, ವರಿಷ್ಠರಿಗೆ ಎಲ್ಲರಿಗೂ ಕೂಡ ಹೇಳಿಬಿಟ್ಟಿದೀವಿ. ಮತ್ತೆ ಪದೇ ಅದೇ ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ಸೂಕ್ತ ಅನಿಸಿದೆ ಆ ನಿರ್ಣಯ ಮಾಡ್ತಾರೆ ಅಷ್ಟೇ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. 5 ವರ್ಷ 10 ವರ್ಷ ಇರ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯಗೆ ಬಾಲಕೃಷ್ಣ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿದ್ದರಾಮಯ್ಯ ನಂತರ ಡಿಕೆಶಿ ಅವಕಾಶ ಕೊಡಬೇಕು. ಡಿಕೆ ಶಿವಕುಮಾರ್ಗೆ ಶಾಸಕರ ಬಲ ಇದೆಯೋ ಇಲ್ವೋ ಹೇಳಲ್ಲ. ಎಲ್ರಿಗೂ ಎಲ್ಲಾ ರೀತಿಯ ಬಲ ಇರೋದಿಲ್ಲ. ಸಿಎಂಗೆ ಸ್ವಲ್ಪ ಜಾಸ್ತಿ ಇದೆ, ನಂತರ ಡಿಕೆಶಿಗಿದೆ. ಸಿದ್ದರಾಮಯ್ಯ ಬಿಟ್ಟು ಚುನಾವಣೆ ಮಾಡೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಬಾಲಕೃಷ್ಣ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿ ಎಮ್ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ ಸಿ ಎಮ್ ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ ಸಿ ಎಮ್ ಅವರಿಗೆ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆಯಾ ಅಂತೇಳಿ ಅದನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ನಾವು ಅಲ್ಗಳಿಯೋದಿಲ್ಲ. ನಾನು ಹೇಳೋದು ಸಿ ಎಮ್ ನಂತರ ಅವಕಾಶ ನಮ್ಮ ನಾಯಕರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಯಾವಾಗಲಾದ್ರೂ ಸರ್, ಅಂದರೆ ಈ ಟರ್ಮ್ ಯಾವಾಗಲಾದ್ರೂ ಹೈಕಮಾಂಡ್ ಯಾವಾಗ ಹೇಳ್ತದೋ ಆವಾಗ. ಅಂದರೆ ಸರ್, ಈಗ ಈ ವಿಚಾರ ಮಾತಾಡಿದ್ರೆ ಶಾಸಕರಿಗೆ ನೋಟಿಸ್ ಕೊಡ್ತಾರೆ, ಶಾಸಕರಿಗೆ ಎಚ್ಚರಿಕೆ ಕೊಡ್ತಾರೆ. ಖುದ್ದು ಸಿ ಎಂ ಕೂಡ ಸಿ ಎಂ ಅವರೇ ನಾನೇ 5 ವರ್ಷ ಸಿ ಎಂ ಅನ್ನುವಂಥದ್ದು ನಮಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ. ಸಿ ಎಮ್ಗೂ ನೋಟಿಸ್ ಕೊಡೋಕ್ಕಾಗಲ್ಲ. ಅದನ್ನು ಹೈಕಮಾಂಡ್ ನೋಡ್ಕೊತದೆ. ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಉತ್ತಮವಾದಂಥ ಕೆಲಸ ಮಾಡ್ತಾವ್ರೆ, ಮಾಡ್ಕೊಂಡು ಹೋಗಲಿ. ನಂತರ ನಮ್ಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮ ಬೇಡಿಕೆ. ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರು ಬಲ ಇಲ್ವಾ ಸರ್? ಅದನ್ನು ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ. ಕೆಲವ್ರದ್ದು ಈಗ ಸಿ ಎಮ್ ಸ್ವಲ್ಪ ಜಾಸ್ತಿ ಇದ್ದರೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಂಗೆ ಅಂದರೆ ಸರ್ ಹಿಂದೆ ಹಂತವಾಗಿ ಇರ್ತದೆ. ಎಲ್ಲರ ಬಲ ಇರ್ತದೆ. ಮುಂದೆ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.